ಕೇಂದ್ರ ಸರ್ಕಾರದ ಉದ್ದೇಶಿತ ಒಂದು ರಾಷ್ಟ್ರ ಒಂದು ಚುನಾವಣೆ ಪ್ರಸ್ತಾವನೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಬಲವಾಗಿ ವಿರೋಧಿಸಿದ್ದಾರೆ. ಥೈಲ್ಯಾಂಡ್ ರಾಜಧಾನಿ ಬ್ಯಾಂಕಾಕ್ನಲ್ಲಿ ರೈಲು ಬಸ್ ನಡುವೆ ಭೀಕರ ಅಪಘಾತವಾಗಿ 8 ಜನ ಸಾವನ್ನಪ್ಪಿದ್ದಾರೆ, 25ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಸುತ್ತಮುತ್ತಲಿದ್ದಂಥ ವಾಹನಗಳಿಗೂ ಬೆಂಕಿ ತಗುಲಿಬಿಟ್ಟಿದೆ. ಭೀಮೋತ್ಸವ ಕಾರ್ಯಕ್ರಮ ಸಮಾರೋಪ ಸಮಾರಂಭದಲ್ಲಿ ಬಿಜೆಪಿ ನಾಯಕ ಸಿಟಿ ರವಿ ಚಿಕ್ಕಮಗಳೂರಿನ ತಮ್ಮ ನಿವಾಸದಲ್ಲಿ ದಲಿತ ಸ್ವಾಮೀಜಿಗಳ ಪಾದಪೂಜೆ ಮಾಡಿದ್ದಾರೆ. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಚಿಕ್ಕಾಂಶಿ ಹೊಸೂರು ಗ್ರಾಮದ ಬಂಗಾರದ ಗಡಿಯಲ್ಲಿ ಕದಿಮರು 25 ಕೆಜಿ ಬೆಳ್ಳಿ 300 ಗ್ರಾಂ ಬಂಗಾರ ಕದ್ದುಬಿಟ್ಟಿದ್ದಾರೆ. ಜಿಮ್ನಲ್ಲಿ ವರ್ಕೌಟ್ ವೇಳೆ ಟೆಕ್ಕಿ ಕೀರ್ತನ್ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಿ ತಲೆಮರೆಸಿಕೊಂಡಂತ ಆರೋಪಿ ವರುಣ್ ಪೊಲೀಸರು ಕೊನೆಗೂ ಕೂಡ ಬಂಧಿಸಿದ್ದಾರೆ. ಯಾದಗಿರಿಯ ಗಂಜ್ ಪ್ರದೇಶದಲ್ಲಿ ಚಿಕನ್ ಅಂಗಡಿಯೊಂದಕ್ಕೆ ಕಾರ್ ನುಗ್ಗಿಬಿಟ್ಟಿದೆ. ಕಾರ್ ನುಗ್ಗೋದನ್ನ ಪಾಪ ಮಾಲೀಕ ಅಲ್ಲೇ ಕೂತಿದ್ದ, ಅವನು ಜಸ್ಟ್ ಮಿಸ್ ಆಗಿದ್ದಾನೆ. 200ಕ್ಕೂ ಹೆಚ್ಚು ಬಾಳೆ ಗಿಡಗಳನ್ನು ಕಿಡಿಗೇಡಿಗಳು ಕತ್ತರಿಸಿ ಹಾಕಿರುವ ಘಟನೆ ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕಿನ ಯರಿಯೂರು ಗ್ರಾಮದಲ್ಲಿ ಆಗಿದೆ. ಅದೇನೋ ದ್ವೇಷಕ್ಕೆ ಈ ರೀತಿ ಮಾಡಿದ್ದಾರೆ. ಗೋವಾ ಉಪಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ವೈದ್ಯ ಡಾಕ್ಟರ್ ಕೇತನ್ ಭಾಟಿಕರ್ ಹಾವು ಕಡಿದು ಚಿಕಿತ್ಸೆ ಫಲಿಸದೆ ಸಾವನ್ನು ಅನುಭವಿಸಿದ್ದಾರೆ. ದಾವಣಗೆರೆಯಲ್ಲಿ ಹನಿ ಟ್ರ್ಯಾಪ್ ಗ್ಯಾಂಗ್ ಸಕ್ರಿಯಗೊಂಡಿದೆ. ಶ್ರೀಮಂತ ಯುವಕರನ್ನ ಟಾರ್ಗೆಟ್ ಮಾಡಿ ಯುವತಿಯರು ಬಲೆ ಬೀಳಿಸ್ತಾರಂತೆ. ಈ ಸಂಬಂಧ ವಂಚನೆ ಮಾಡಿ ಸುಲಿಗೆ ಮಾಡ್ತಾ ಇದ್ದ ಗ್ಯಾಂಗ್ನಲ್ಲಿ 5ರನ್ನ ಪೊಲೀಸರು ಬಂಧಿಸಿದ್ದಾರೆ. ತಮಿಳುನಾಡಿನಲ್ಲಿ ನಟಿ ತ್ರಿಷಾ ರಾಜಕೀಯಕ್ಕೆ ಇಳಿತಾರಾ ಅಂತ ಚರ್ಚೆ ಆಗ್ತಾ ಇದೆ. ಅಂತಂದ್ರೆ ಯಾವುದೇ ಸಿನಿಮಾ ಆಫರ್ಗಳು ಕೂಡ ಅವರು ಒಪ್ಕೊಳ್ತಾ ಇಲ್ವಂತೆ. ಹಾಗಾಗಿ ಈಗ ಚರ್ಚೆ ಶುರುವಾಗಿದೆ.